ನಮಸ್ತೆ. ಒಂದಷ್ಟು ವರ್ಷಗಳ ಹಿಂದೆ ಕಾಂತಾರ ಅಂತ ಹೇಳುವ ಒಂದು ಸಿನಿಮಾ ರಿಲೀಸ್ ಆಗ್ತದೆ. ಕಾಂತಾರ ಅಂತ ಹೇಳುವ ಒಂದು ಸಿನಿಮಾದ ಹೈಲೈಟ್ಸ್ ಏನಂತ ಕೇಳಿದ್ರೆ, ಅತಿ ಸಣ್ಣ ಬಡ್ಜೆಟ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುವಂತ ಸಿನಿಮಾ ಯಾವ್ದಂತ ಕೇಳಿದ್ರೆ ಕಾಂತಾರ. ಆ ಸಿನಿಮಾದ ನಂತರ ಅದರ ಹೈಲೈಟ್ಸ್ ಅಲ್ಲಿ ಇನ್ನೊಂದು ಬರ್ತದೆ, ಭೂತಾರಾಧನೆ ದೈವಾರಾಧನೆ. ಈ ಸಿನಿಮಾ ರಿಲೀಸ್ ಆದ ನಂತರ ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮದಲ್ಲಿ ಜನರು ಇದನ್ನು ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಒಂದು ಸುದ್ದಿ ಹರಡುತ್ತೆ. ಏನಂತ ಕೇಳಿದ್ರೆ, ರಿಷಬ್ ಶೆಟ್ಟಿ ಅವರು ಶುದ್ಧದಲ್ಲಿ ಇದ್ರಂತೆ, ವೃತ್ತವನ್ನು ಏನಂತ ಆಚರಣೆ ಮಾಡಿದಾರಂತೆ. ಒಂದಷ್ಟು ಜನ ಅವರು ವೃತ್ತದಲ್ಲಿ ಇದ್ರಂತೆ, ಅದರ ಮುಖಾಂತರ ಅವರ ಪಿಕ್ಚರ್ ಅನ್ನು ಏನಂತ ಹೇಳಿದ್ರೆ ಪೂರ್ಣಗೊಳಿಸಿದ್ದಾರೆ ಅಂತ ಹೇಳುದು ಅಂದ್ರೆ ಬಂದಿರುವಂತಹ ಸುದ್ದಿ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಹೇಳಿ ಅದು ಮಾಡಿದವರಿಗೆ ಗೊತ್ತಿರಬಹುದು. ನಾವು ನೋಡಿರೋ ಪ್ರಕಾರ ದೊಡ್ಡ ದೊಡ್ಡ ಮನೆತನಗಳು ಇದಕ್ಕೆ ಈ ಭೂತ ಕಟ್ಟೋರು, ಇಲ್ಲ ಅಂತ ಹೇಳಿದ್ರೆ ಆರಾಧನೆ ಮಾಡೋರು, ಭೂತವನ್ನು ಕಟ್ಟಿಸುವವರು, ದೊಡ್ಡ ದೊಡ್ಡ ಮನೆತನ ಇರುವವರು, ಆ ಮನೆತನದವರಿಗೆ ಗೊತ್ತುಂಟು ಇದ್ರದ್ದು ದೋಷಗಳೇನು, ಇದ್ರ ಒಳ್ಳೆಯ ಭಾಗ ಏನು, ಇದರ ಕೆಟ್ಟ ಭಾಗ ಏನು, ಇದನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅದರ ಪರಿಣಾಮ ಏನಂತೇಳಿ ಮಾಡೋವರಿಗೆ ಚೆನ್ನಾಗಿ ಗೊತ್ತಿರ್ಬೋದು. ಈಗ ಪರಶುರಾಮ ಸೃಷ್ಟಿಯಾಗಿರುವಂತಹ ಈ ಕರಾವಳಿ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಭೂಪ್ರದೇಶದಲ್ಲಿ ಅದು ಎಷ್ಟೋ ವರ್ಷಗಳಿಂದ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಏನಂತ ಹೇಳಿದ್ರೆ ಕೈ ಮುಗ್ದು ನಾವು ಏನಂತ ಹೇಳಿದ್ರೆ ಭೂತಾರಾಧನೆ ದೈವಾರಾಧನೆ ಮಾಡ್ತಾ ಬಂದಿದ್ದೇವೆ. ಒಂದಷ್ಟು ವರ್ಷಗಳ ಹಿಂದೆ ವಿಟ್ಲತಾನೆ ವ್ಯಾಪ್ತಿಯ ಸಾಲತೂರಿನಲ್ಲಿ ಒಬ್ಬ ಅನ್ಯ ಅಂದ್ರೆ ಧರ್ಮಕ್ಕೆ ಅನ್ಯ ಮತಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಏನಿದೆ, ಆ ವ್ಯಕ್ತಿ ಇದನ್ನು ಆ ಕೊರ್ಗ ಜನ ವೇಷ ಹಾಕುವ ಮೂಲಕ ಒಂದು ಹಾಸ್ಯಾಸ್ಪದವಾಗಿ ಕುಣಿದಾಗ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಆಗಿತ್ತು. ಅದರ ನಂತರ ಏನಂತ ಹೇಳಿದ್ರೆ ಕೇರಳದ ಉಪ್ಪಳದಲ್ಲಿ ಇರುವಂತಹ ಅವನ ಮನೆಗೆ ಒಂದಷ್ಟು ಜನರು ನುಗ್ಗಿ ಅಲ್ಲಿ ಏನಂತ ಹೇಳಿದ್ರೆ ಅಟ್ಯಾಕ್ ಮಾಡುವಂತಹ ಒಂದು ಸನ್ನಿವೇಶ ಉಂಟಾಗಿದೆ. ಅದು ಎಲ್ರಿಗೆ ತಿಳಿದಿರುವಂತಹ ವಿಚಾರಗಳು. ನಮಗೆ ಏನಂತ ಹೇಳಿದ್ರೆ ದಕ್ಷಿಣ ಕನ್ನಡದವರು, ಇಲ್ಲ ಅಂತ ಹೇಳಿದ್ರೆ ಕರಾವಳಿಯವರು, ಇಲ್ಲಾಂದ್ರೆ ಉಡುಪಿಯವರು, ಇಲ್ಲ ಅಂತ ಹೇಳಿದ್ರೆ ಪಕ್ಕದ ಕಾಸರಗೋಡಿನ ಮಂಜೇಶ್ವರ, ಇಲ್ಲ ಅಂತ ಹೇಳಿದ್ರೆ ಕಾಸರಗೋಡು ತಾಲೂಕಿನವರು ಎಲ್ಲರೂ ಈ ತುಳು ಭೂಮಿ ಏನಿದೆ, ತುಳು ನಾಡಿನ ಎಲ್ಲಾ ಜನರು ಏನಂತ ಹೇಳಿದ್ರೆ ಇದನ್ನು ಭಾರಿ ಶಿಷ್ಟಾಚಾರದಿಂದ ಭಾರಿ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಬಂದಿದ್ದೇವೆ. ಇತ್ತೀಚೆಗೆ ಒಂದು ಸಿನಿಮಾ ವಾಪಸ್ ಒಂದು ಸಿನಿಮಾ ರಿಲೀಸ್ ಆಗಿದೆ, ಕಲ್ಜಿಗ ಅಂತೇಳಿ ಹೆಸರು. ಅದರಲ್ಲಿ ಏನಂತ ಹೇಳಿದ್ರೆ ಕೊರ್ಗ ಜನದೊಂದು ಸೀನ್ ಅನ್ನು ತೋರಿಸಿದ್ದಾರೆ. ಈಗ ಒಂದಷ್ಟು ಜನರು ಅದಕ್ಕೆ ಅಬ್ಜೆಕ್ಷನ್ ಹಾಕಿದಾಗ ಅವರ ಸೈಡ್ ಇಂದ ಬಂದಿರುವಂತಹ ಸುದ್ದಿ ಏನಂತ ಕೇಳಿದ್ರೆ, ನಾವು ಹಣ ಕೊಡ್ತೇವೆ, ಟಿಕೆಟ್ ಫ್ರೀ ಆಗಿ ಕೊಡ್ತೀವಿ, ನೀವು ಒಂದ್ಸಲ ಹೋಗಿ ನೋಡ್ಬಿಡಿ, ನೋಡಿದ ನಂತರ ಏನಂತ ಹೇಳಿದ್ರೆ ಅದರಲ್ಲಿ ಏನಾದ್ರು ತಪ್ಪು ಏನಾದ್ರು ಇದ್ರೆ ನೀವು ನಮಗೆ ಹೇಳಿ ನಾವು ಅದನ್ನು ತಿದ್ದುಪಡಿ ಮಾಡ್ತೇವೆ ಅಂತೇಳಿ. ನಮಗೆ ನಿಮ್ಮ ತಪ್ಪು ಬೇಡ, ನಮಗೆ ನಿಮ್ಮ ಸರಿಯೂ ಬೇಡ. ನೀವೇನಂತ ಹೇಳಿದ್ರೆ ರೊಮ್ಯಾನ್ಸ್ ಮಾಡುವ ಅಂದ್ರೆ ಮಧ್ಯೆ, ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಹಾಸ್ಯಾಸ್ಪದವಾಗಿರುವಂತಹ ಎಲ್ಲಾ ದೃಶ್ಯಗಳ ಮಧ್ಯೆ ನಮ್ಮ ಏನಂತ ಪದ್ಧತಿ ಏನಿದೆ, ಆ ಪದ್ಧತಿಯ ದೈವಾರಾಧನೆಯನ್ನು ಭೂತಾರಾಧನೆಯನ್ನು ತರಬೇಡಿ ಅಂತೇಳಿ ನಿಮ್ಮ ಹತ್ರ ಮಾಡಿಕೊಳ್ತಾ ಇರುವ ನಮ್ಮ ಮನವಿ. ನಿಮಗೆ ಎಲ್ಲಾ ವಿಷಯಗಳು ಶುರು ಆಗುದು ಹೇಗೆ ಅಂತ ಕೇಳಿದ್ರೆ, ಈಗ ಇಂತಹ ಒಂದು ಮನವಿಗಳ ಮುಖಾಂತರ ಶುರು ಆಗ್ತದೆ. ನಾಳೆ ದಿನ ಏನಂತ ಹೇಳಿದ್ರೆ ಇದನ್ನೇ ನೀವು ಮುಂದುವರಿಸಿದ್ರೆ, ಈಗ ಸಿನಿಮಾ ಲೋಕದಲ್ಲಿ ಸೆನ್ಸರ್ ಬೋರ್ಡ್ ನಲ್ಲಿ ಇರೋರು ಎಲ್ಲ ಬೆಂಗಳೂರಲ್ಲಿ ಇರೋರು, ಅವರಿಗೆ ದೈವಾರಾಧನೆಯನ್ನು ಭೂತಾರಾಧನೆಯನ್ನು ಅಂತೇಳಿ ಅವರಿಗೆ ಗೊತ್ತಿರುವುದಿಲ್ಲ. ಅವರಲ್ಲಿ ಯಾವ್ದಕ್ಕೆ ಕಟ್ಟು ಹೊಡಿಬೇಕು, ಯಾವ್ದಕ್ಕೆ ಕಟ್ಟು ಹೊಡಿಬಾರದು ಅಂತೇಳಿ ಅವರಿಗೂ ಏನಂತ ಆ ಒಂದು ವಿಷಯದ ಬಗ್ಗೆ ಒಂದು ನಾಲೆಜ್ ಇರುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಮಾಡ್ತಾ ಇರೋ ಸಿನಿಮಾದ ಡೈರೆಕ್ಟರ್ಸ್ ಯಾರಿದ್ದಾರೆ, ಪ್ರೊಡ್ಯೂಸರ್ಸ್ ಯಾರಿದ್ದಾರೆ, ಅವರು ಎಲ್ಲರೂ ಸೇರಿಕೊಂಡು ಯೋಚನೆ ಮಾಡಿ ಕಲ್ಜಿಗಲ್ಲಿ ಇರುವಂತಹ ಕೊರ್ಗ ಜನ ಸೀನ್ ಏನಿದೆ ಅದನ್ನು ಕಟ್ಟು ಮಾಡಬೇಕು. ಹೊರತು ಇನ್ನು ಮುಂದಿನ ದಿನದಲ್ಲಿ ಎಲ್ಲಿ ಕೂಡ ಯಾರು ಕೂಡ ಏನಂತ ಹೇಳಿದ್ರೆ ದೈವಾರಾಧನೆ ಭೂತಾರಾಧನೆ ಬಗ್ಗೆ ಸಿನಿಮಾದಲ್ಲಿ ತಂದು ಅದನ್ನೊಂದು ಹಾಸ್ಯಾಸ್ಪದಕವಾಗಿ ಮಾಡುವಾಗೆ ಮಾಡಬಾರದು. ಮೈಸೂರಲ್ಲಿ ಕಾಂತಾರ ಗುಳಿಗ ಅಂತೇಳಿ ಒಬ್ರು ವೇಷ ಕುಣಿತಾ ಇದ್ರು. ಅದು ದೈವಾರಾಧನೆ ಕಟ್ಟೋರು, ಇಲ್ಲ ಅಂತೇಳಿ ಭೂತಾರಾಧನೆ ಮಾಡೋರಿಗೆ ಅದು ಹೇಗೆ ಮಾಡುದು, ಅದನ್ನು ಯಾವ ರೀತಿಯಲ್ಲಿ ಮಾಡುದು ಅಂತೇಳಿ ಅವ್ರಿಗೆ ಗೊತ್ತಿರುತ್ತದೆ. ಅಲ್ಲಿ ಏನೋ ಒಂದು ವೇಷ ಹಾಕಿ ಅದನ್ನು ಕುಣಿದು ನಾನು ಕಾಂತಾರ ಗುಳಿಗ ಅಂತೇಳಿ ಮನೋರಂಜನೆಗೋಸ್ಕರ ಬಳಸುವಂತಹ ಒಂದು ಆರಾಧನೆ ಇಲ್ಲ ಅಂತ ಹೇಳಿದ್ರೆ ಪದ್ಧತಿದ್ದು ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರಲ್ಲಿ ಕೂಡ ಒಬ್ಬ ಏನಂತ ಹೇಳಿದ್ರೆ ಪಂಜುರ್ಲಿ ವೇಷ ಹಾಕೊಂಡು ಭಿಕ್ಷೆ ತಗೊಳ್ತಾ ಇದ್ರಂತೆ. ಅದನ್ನು ಯಾರೋ ಒಬ್ರು ಪ್ರಶ್ನಿಸಿದಾಗ ಅಲ್ಲಿ ಏನ್ ಬಂತಂತ ಹೇಳಿದ್ರೆ, ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರು ಮಾಡಿದ್ದಾರೆ, ಅವರನ್ನು ನೀವು ಪ್ರಶ್ನೆ ಮಾಡ್ಲಿಲ್ಲ, ನೀವು ನಮ್ಮನ್ನು ಪ್ರಶ್ನೆ ಮಾಡ್ತೀರಿ ಅಂತ ಹೇಳುವ ಒಂದು ಪ್ರಶ್ನೆ ಅಲ್ಲಿ ಅಂದ್ರೆ ಬಂದಿದೆ ಅಂತೆ. ಅವರು ಅಂದ್ರೆ ಈ ಜನರು ದುಡ್ಡು ಮಾಡ್ಲಿಕ್ಕೋಸ್ಕರ ಇದನ್ನು ಯಾವತ್ತೂ ಕೂಡ ಬಳಸಬಾರದು.
ಡೈರೆಕ್ಟರ್ಸ್ ಹತ್ರ, ಪ್ರೊಡ್ಯೂಸರ್ಸ್ ಹತ್ರ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ ಅಬ್ಜೆಕ್ಷನ್ ಅಂದ್ರೆ ಒಂದಷ್ಟು ಜನ ಇದನ್ನು ಮಾಡಬಾರದು ಅಂತೇಳಿ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಾಳೆ ದಿನ ಒಂದು ಇದನ್ನು ಪೂಜೆ ಮಾಡೋರು ಇರ್ತಾರಲ್ಲ, ನಿಮಗೇನಂತ ಹೇಳಿದ್ರೆ ನಿಮಗೆ ಶ್ರದ್ಧೆ ಇಲ್ಲದಿರ್ಬೋದು, ಭಾವನೆ ಇಲ್ಲದಿರ್ಬೋದು, ಆದ್ರೆ ಭಾವನೆ ಇರುವವರು, ಶ್ರದ್ಧೆ ಇರುವವರು ನಾಳೆ ನಿಮ್ಮ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಿದ್ರೆ, ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಿಯಾದ್ರೂ ಬಂದಾಗ ನಿಮ್ಮ ಸಿನಿಮಾ ಆಗುವಲ್ಲಿಗೆ ಬಂದು ಇದನ್ನು ಮಾಡಬಾರದು, ನಿಲ್ಲಿಸ್ಬೇಕಂತ ಹೇಳಿ ಪ್ರತಿಭಟನೆ ಮಾಡಿದರೆ ಅದು ನಿಮಗೆ ಒಂದು ಏನಂತ ಹೇಳಿದ್ರೆ ಕೆಟ್ಟ ಒಂದು ವಿಷಯವಾಗಿರ್ತದೆ. ಅದಕ್ಕೋಸ್ಕರ ಅರ್ಥ ಮಾಡಿಕೊಳ್ಳಿ, ದಯವಿಟ್ಟು ನಮ್ಮ ಭಾವನೆಗೆ ಧಕ್ಕೆ ತರುವಂತಹ ಯಾವುದೇ ಒಂದು ಕೆಲಸವನ್ನು ಮಾಡಬೇಡಿ. ದೈವಾರಾಧನೆಗೂ ಭೂತಾರಾಧನೆಗೂ ಅದರ ಆಗಿರುವಂತಹ ಒಂದು ಗೌರವ ಇದೆ. ಐಶ್ವರ್ಯ ರಾಯ್ ಕೂಡ, ಲೋಕಸುಂದರಿ ಆಗಿರುವಂತಹ ಐಶ್ವರ್ಯ ರಾಯ್ ಕೂಡ ವರ್ಷದಲ್ಲಿ ಒಂದು ದಿನ ಅವರ ಕುಟುಂಬಕ್ಕೆ ಬಂದು ದೈವಾರಾಧನೆ ಭೂತಾರಾಧನೆ ಏನಿದೆ ಆ ಒಂದು ಸಂದರ್ಭದಲ್ಲಿ ಬಂದು ಕೈ ಮುಗ್ದು ಹೋಗುವಂತಹ ಅಷ್ಟು ಏನಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಇರುವಂತಹ ಒಂದು ಪದ್ಧತಿ. ಅದಕ್ಕೋಸ್ಕರ ಇದನ್ನು ಹಾಸ್ಯಾಸ್ಪದವಾಗಿ ಮನೋರಂಜನೆಗೋಸ್ಕರ ಬಳಸಬೇಡಿ ಅಂತ ಹೇಳಿ ಕೇಳಿಕೊಳ್ತಿದ್ದೇವೆ. ದುಬೈಯಲ್ಲಿರುವವರು, ಅಮೆರಿಕದಲ್ಲಿರುವವರು, ಮನೆತನಗಳನ್ನು ಬಿಟ್ಟು ಹೋದವರು, ಅವರಿಗೆ ಅಲ್ಲಿ ಹೋದ ನಂತರ ದೋಷಗಳು ಅಂದ್ರೆ ನೋಡಿದಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಾಪಸ್ ಊರಿಗೆ ಬರ್ತಾರೆ. ವಾಪಸ್ ಊರಿಗೆ ಬಂದು ಆ ದೋಷಗಳನ್ನು ಪರಿಹಾರ ಮಾಡುವುದು ಹೇಗೆ ಅಂತ ಹೇಳಿ ಕೇಳಿ ಜ್ಯೋತಿಷರ ಹತ್ರ ಕೇಳುವಾಗ, ನಿಮ್ಮ ಮನೆತನೆಯಿಂದ ಭೂತಾರಾಧನೆ ಮಾಡ್ತಾ ಬಂದಿದ್ದೀರಿ ಇಷ್ಟು ವರ್ಷ, ಅದನ್ನು ನೀವು ನಿಲ್ಲಿಸಿದ್ರಿ, ಅದನ್ನು ನೀವು ಪ್ರಾರಂಭಿಸಿ, ನಿಮ್ಮ ಎಲ್ಲಾ ಅಂದ್ರೆ ಏನಂತ ಹೇಳಿದ್ರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ಅಂದ್ರೆ ಹೇಳ್ತಾರೆ. ಅದಕ್ಕೋಸ್ಕರ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಒಂದು ಅರ್ಥ ಇದೆ. ಆ ಅರ್ಥ ಏನಿದೆ ಅಂತೇಳಿ ನೀವು ತಿಳ್ಕೊಳ್ಳಿ. ದಯವಿಟ್ಟು ಇದನ್ನು ಹಾಸ್ಯಾಸ್ಪದಕ್ಕೋಸ್ಕರ ಇಲ್ಲ ಅಂತ ಹೇಳಿದ್ರೆ ಮನೋರಂಜನೆಗೋಸ್ಕರ ಬಳಸಬೇಡಿ ಅಂತೇಳಿ ಕೇಳಿಕೊಳ್ತಿದ್ದೆ.